ಬ್ರೇಕ್ನ ನಂತರ ಕ್ಯಾಂಪಸ್ ಐಗೆ ಸ್ವಾಗತ. A symposium on youth intrinsic motivation was held at AMIT. Pragati 2012, the biennial symposium on topic Youth Intrinsic Motivation was held at AMIT St. Aloysius College in Biri. Manipal Center for European Studies Director Dr. Neeta Yamdar advised students to become more outcome-oriented rather than output-oriented. AMIT MBA Department Chairman Reverend Dr. Oswald Mascarenhas said that the cardinal step towards intrinsic motivation was to introspect on oneself. AMIT Director Reverend Father Denzil Lobo SJ delivered the presidential address. He urged the students to be passionate in whatever they do by attaining satisfaction from within and not from external factors. Radio Sarang celebrates 3 years of its existence as the esteemed voice of the community on 24th of October. ಎಲ್ಲ ಕ್ಷೇತ್ರಗಳಲ್ಲೂ ಬಿರುದು ಸನ್ಮಾನಗಳನ್ನು ಬಯಸುವ ಈ ಕಾಲದಲ್ಲಿ ಯಾವುದೇ ಅಪೇಕ್ಷೆಗಳನ್ನು ಇಡದೆ ಯಶಸ್ವಿಯಾಗಿ ಸಮುದಾಯದ ಜನರೇ ನಡೆಸಿಕೊಡುವ ಹಾಗೂ ಸಮುದಾಯದ ಜನರ ಕಲೆಗಳಿಗೆ ವೇದಿಕೆಯಾಗಿರುವ ರೇಡಿಯೋ ಸಾರಂಗ್ ತಾರೀಖು 24ರಂದು ವಿಭಿನ್ನ ವಿಶೇಷ ರೀತಿಯಲ್ಲಿ ತನ್ನ 3ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿತು. The Radio Sarang 107.8 community radio run by St. Aloysius College, Mangalore completes its 3-year stint. It was inaugurated by Governor of Karnataka, Professor Hansraj Bharadwaj, and he wished very well for this venture that was of the college. As all of us know, community radio is a radio with a difference. And the main purpose why we run this radio from this college is for the educational purpose of all those who are not able to attend education through the classrooms. They are not able to come to our college, sit in the classrooms and get educated. However, this is another means through which we can educate our neighborhood. ಫಾದರ್ ರಿಚರ್ಡ್ ರೇಗೋರ್ ಅವರ ಕನಸಿನ ಕೂಸಾದ ರೇಡಿಯೋ ಸಾರಂಗ್ ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲ ಹಂಸರಾಜ್ ಭರದ್ವಾಜ್ ಹಾಗೂ ಹಲವಾರು ಗಣ್ಯರ ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡಿತು. ಅಂದಿನಿಂದ ಇಂದಿನವರೆಗೂ ಕರಾವಳಿಯ ಧ್ವನಿಯಾಗಿ ಸಮಾಜದ ಆಚಾರ ವಿಚಾರ ಸಂಸ್ಕೃತಿ ಕಲೆ ಬಗೆಗಿನ ಕಾರ್ಯಕ್ರಮಗಳನ್ನು ಇಂದಿಗೂ ಪ್ರಸಾರ ಮಾಡುತ್ತಾ ಬಂದಿದೆ. ಕೇಂದ್ರದ ಸರ್ಕಾರದಿಂದ ಸಾಮಾನ್ಯ ಜನರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆದೊಯ್ಯುವ ಹಲವಾರು ಯೋಜನೆಗಳಲ್ಲಿ ಸಮುದಾಯ ಬಾನುಲಿಯು ಒಂದು. ಕೇಳುಗರ ಸಂಗಮ ಎಂಬ ಶೀರ್ಷಿಕೆ ಅಡಿಯಲ್ಲಿ 3ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಉಮಾನಾಥ್ ಕೋಟ್ಯನ್ ರವರು ಮಾತನಾಡಿ, ಇಂದು ಸಮಾಜದಲ್ಲಿ ಜನರು ಟಿವಿ ಹಾಗೂ ಪತ್ರಿಕೆಗಳಲ್ಲಿ ಬರುವ ಸುದ್ದಿಗಳನ್ನು ಬದಿಗೊತ್ತಿದರೂ ರೇಡಿಯೋ ತರಂಗಗಳ ಮೂಲಕ ಬರುವ ವಿಚಾರ ವಿನಿಮಯಗಳನ್ನು ಜನರು ನಂಬುವುದನ್ನು ಇನ್ನೂ ಜೀವಂತವಾಗಿರಿಸಿದ್ದಾರೆ ಎಂದು ಹೇಳಿದರು. ಟಿವಿಯಲ್ಲಿ ಒಂದು ವಿಷಯ ಏನಾದ್ರೂ ಬಂದ್ರೆ ಜನ ನಂಬೋದಿಲ್ಲ, ನಂಬೋದನ್ನು ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಅದು ಒಬ್ಬ ಬೆಳಿಗ್ಗೆಯಿಂದ 24 ಗಂಟೆ ಒಂದನ್ನೇ ಕೊಡ್ತಾನೆ, ಇಲ್ಲದ್ರೆ ಅದನ್ನು 3-4 ದಿವಸ ಒಂದನ್ನೇ ಕೊಡ್ತಾನೆ. ಯಾಕಂದ್ರೆ ಟಿವಿಯಲ್ಲಿ ಬರುವುದು ಎಲ್ಲ ಸತ್ಯ ಅಲ್ಲ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ನಿರ್ದೇಶಕರಾಗಿ ಜೆಲಿನ್ ಚಂದನ್, ಅಭಿಷೇಕ್ ಪಡೇಲ್, ಕೇಶವ್ ಕುಲಶೇಖರ, ಸುಖಿ, ಸೌಮ್ಯ, ಕಿರಣ್, ಎಡ್ವರ್ಡ್, ತಿಮ್ಮಪ್ಪ ಇವರೆಲ್ಲ ಒಂದು 20-25 ವರ್ಷದ ಕೆಳಗಿನ ಹುಡುಗರು. ಇವರೊಂದು ಚುರುಕು ಮತ್ತು ಇವರಿಗಿರುವಂತಹ ಒಂದು ಏನು ಛಲ ಬಹುಶಃ ಈ 3 ವರ್ಷದಲ್ಲಿ ಈ ಒಂದು ಸಮುದಾಯ ಸಾರಂಗನ್ನು ಈ ಮಟ್ಟಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂಭ್ರಮಾಚರಣೆಯಲ್ಲಿ ರೇಡಿಯೋ ಸಾರಂಗಿಗೆ ವಿಭಿನ್ನ ರೀತಿಯಲ್ಲಿ ತಮ್ಮದೇ ಆದ ಕಾರ್ಯಕ್ರಮಗಳನ್ನು ಕೊಡುಗೆಯಾಗಿ ಕೊಟ್ಟ ಸ್ವಯಂ ಪ್ರೇರಿತ ಕಲಾಗಾರರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ನಂತರದಲ್ಲಿ ಆಕಾಶವಾಣಿಯ ಅಶೋಕ್ ಕುಮಾರ್ ಸಮುದಾಯ ಬಾನುಲಿಯ ಸ್ಥಿತಿಗತಿಗಳ ಬಗ್ಗೆ ಉಪನ್ಯಾಸ ನೀಡಿದರು. ಭಾಷಾ ವೈವಿಧ್ಯತೆಯೊಂದಿಗೆ ಮಂಗಳೂರಿನ ಈ ಸಾರಂಗ್ ಸಮುದಾಯ ಬಾನುಲಿ 3 ವರ್ಷ ಪೂರೈಸಿದೆ. ಇದು ಇಲ್ಲಿಯ ಒಂದು ಸುತ್ತಮುತ್ತಲಿನ ಒಂದು ಹಳ್ಳಿಯಲ್ಲಿ ರೈತರೇ ಇರಲಿ, ನಗರ ಪ್ರದೇಶದವರೇ ಇರಲಿ,
ನಿರ್ದಿಷ್ಟ ಗುಂಪಿನ ಒಂದು ಕಾರ್ಯ ಚಟುವಟಿಕೆ ಮೇಲೆ ಬೆಳಕು ಚೆಲ್ಲುವ ಕೆಲಸವನ್ನು ಈ ಬಾನುಲಿ ನಿಲಯ ಮಾಡ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೆರೆದಿದ್ದ ಶ್ರೋತೃಗಳಿಗೆ ಮನೋರಂಜನೆ ಕಾರ್ಯಕ್ರಮಗಳನ್ನು ನೀಡಲಾಯಿತು. ಈಗ ಡಾಕ್ಟರ್ ರಾಜ್ಕುಮಾರ್ ಯಾವ ರೀತಿ ಮಾತಾಡ್ತಾರೆ ಅಂತ ನೋಡುವ. ನಮಸ್ಕಾರ. ಇದು ಏನು ಬಹಳ ಅಂದಾಗಿ ಬರ್ತದೆ ಇವರ ಪ್ರೋಗ್ರಾಮ್ ಎಲ್ಲ. ನಾನು ದಿನ ಕೇಳ್ತಿದ್ದೇನೆ, ಅದು ಏನು ನಾಟಕ, ಬೇರೆ ಭಾಷೆ, ಈ ತರ ಎಲ್ಲ ಭಾಷೆಗಳು ಬಹಳ ಚೆನ್ನಾಗಿ ಬರ್ತದೆ. ಸಾರಂಗ ಸಮುದಾಯ ಬಾನುಲಿ ಇವತ್ತು ತನ್ನ 3ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದೆ. ನಾನು ಆರಂಭದಿಂದ ಸಾರಂಗ ಸಂಸ್ಥೆಯ ಒಬ್ಬ ಪಾಡ್ದನ ಹಾಡುಗಾರನಾಗಿ ಪರಿಚಿತನಾಗಿದ್ದೆ. ಇಲ್ಲಿ ರಿಚರ್ಡ್ ರೇಗೋ ಅವರು ನನ್ನನ್ನು ಪರಿಚಯಿಸಿದರು. ಬಹಳ ಒಂದು ಒಳ್ಳೆಯ ವ್ಯಕ್ತಿತ್ವದ ಒಂದು ಸಾರ ಅವರಲ್ಲಿತ್ತು. ಅವರು ನನ್ನನ್ನು ಎಲ್ಲಿಂದಲೋ ಹೆಕ್ಕಿ ತಂದು ಇಲ್ಲಿ ಪ್ರಚುರಪಡಿಸಿದರು. ಅದೇ ರೀತಿ ಸಾರಂಗ ರೇಡಿಯೋ ಇವತ್ತು ತುಳುನಾಡಿನ ಎಲ್ಲ ಮೂಲೆ ಮೂಲೆಗಳಿಗೆ ಹೋಗಿ ಹಳ್ಳಿಗಳನ್ನು ಹುಡುಕಿ ಅಲ್ಲಿಯಿಂದ ಒಂದು ಕಲಾ ಪ್ರತಿಭೆಗಳನ್ನು ಎತ್ತಿ ತಂದು ತಮ್ಮ ರೇಡಿಯೋದಲ್ಲಿ ಅವರ ಧ್ವನಿ ಪ್ರಸಾರಣ ಮಾಡುತ್ತಾರೆ. It was very nice to celebrate the union of all the listeners. Today's program was titled Kelugara Sangama, meaning the union of all the listeners. The purpose of organizing today's program is also to commemorate the 3rd anniversary of Sarang, and more importantly to kind of have an interaction with the listeners, to see what listeners feel like and what do they have to say about our programs. So that was the main purpose and intention of having this program. And ours is a community radio. Without the involvement of community, it's not, we cannot exist at all. So our existence mainly depends on the community and our kind of rapport with them. So keeping that in mind, I wanted to strengthen the rapport with the community and also to see what are the possible ways of developing it. So keeping that thing in mind, we organized this also to celebrate the 3rd anniversary of Sarang. ಇದು ಈ ವಾರದ ಕ್ಯಾಂಪಸ್ ಐ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಪ್ರತಿ ಕ್ಯಾಂಪಸ್ನ ಸುದ್ದಿ ನಿಮ್ಮ ಮುಂದೆ ನಮ್ಮ ಕ್ಯಾಂಪಸ್ ಆಗಿದೆ.